ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯನ್ನು ಆಲಿಸುವ ಪ್ರಿಯರೇ, ನಿಮ್ಮನ್ನು ಪ್ರಾರ್ಥನೆಯಿಂದ ನೆನೆಸುತ್ತೇನೆ. ಈ ಶುಶ್ರೂಷೆಯನ್ನು ಶೇರ್ ಮಾಡಿ ದೇವರ ವಾಕ್ಯವನ್ನು ಅನೇಕರಿಗೆ ಸಾರುವವರು ನೀವಾಗಿದ್ದೀರಾ. ನೀವು ದೇವರ ರಾಜ್ಯದ ಕೆಲಸದಲ್ಲಿ ಫಲ ನೀಡುವವರು, ಶುಭ ಸಂದೇಶದ ಕೆಲಸದಲ್ಲಿ ಪಾಲುದಾರರು ಆಗಿದ್ದೀರಾ. ನಿಮ್ಮೆಲ್ಲರನ್ನು ಪ್ರಾರ್ಥನೆಯಿಂದ ನೆನೆಸುತ್ತೇನೆ. ಈ ಮುಂಜಾನೆ ಅನುಗ್ರಹ ಇರುವ ದಿನವಾಗಿ ಬದಲಾಗುವ ಸಮಯವಾಗಲಿ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರ ಅನುಗ್ರಹ, ದೇವರ ಸಹಾಯ ಉಂಟಾಗಲಿ ಎಂದು ಪ್ರಾರ್ಥಿಸಿ ದೇವರ ವಾಕ್ಯವನ್ನು ಆಲಿಸೋಣ. ಪ್ರಿಯರೇ, ನಾವು ಸಮುದ್ರದ ನೀರಿನ ತರ ದೇವರನ್ನು ಆಶ್ರಯಿಸುವುದು, ಪ್ರಾರ್ಥಿಸುವುದು. ಸಮುದ್ರವು ಒಮ್ಮೆಯೂ ಬತ್ತುವುದಿಲ್ಲ. ನಮ್ಮ ಸುತ್ತಲೂ ಬೆದರಿಕೆ, ಅಡೆತಡೆಗಳು, ಕಷ್ಟ, ನೋವು, ಸಂಕಟ ಏನೆಲ್ಲ ಇದ್ದರೂ ದೇವರಲ್ಲಿ ಆಶ್ರಯಿಸುವ ನಮ್ಮನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನಾವು ಹೊಳೆಯ, ಬಾವಿಯ, ಹಳ್ಳಕೊಳ್ಳದ ನೀರಲ್ಲ, ನಾವು ಕಡಲಿನ ನೀರಾಗಿದ್ದೇವೆ. ಕಡಲನ್ನು, ಅದರ ನೀರನ್ನು ಬತ್ತಿಸಲು ಒಂದು ಶಾಖಕ್ಕೆ, ಬಿಸಿಲಿಗೆ ಸಾಧ್ಯವಿಲ್ಲ. ಅದೇ ರೀತಿ ದೇವರನ್ನು ಆಶ್ರಯಿಸುವ ನೀನು, ನಾನು. ಪ್ರವಾದಿ ಯೆಶಾಯನ ಗ್ರಂಥ 43ನೇ ಅಧ್ಯಾಯ 2ನೇ ವಾಕ್ಯವನ್ನು ಆಲಿಸೋಣ. ನಾನೇ ಇರುವೆ ನಿನ್ನ ಸಂಗಡ, ನೀ ಜಲರಾಶಿಯನ್ನು ದಾಟುವಾಗ, ಮುಳುಗಿಸದು ನದಿ ನೀ ಅದನ್ನು ಹಾದು ಹೋಗುವಾಗ, ಸುಡದು ಬೆಂಕಿ ದಹಿಸದು ಜ್ವಾಲೆ ಅದರ ಮಧ್ಯೆ ನೀ ನಡೆಯುವಾಗ. ಪ್ರಿಯರೇ, ಇಷ್ಟು ದೊಡ್ಡ ಸಮಸ್ಯೆ ನಿಮಗೆ ಬಂದರೂ ನಿಮಗೆ ಏನೂ ಸಹ ಸಂಭವಿಸುವುದಿಲ್ಲ ಎಂದು ದೇವರ ವಾಕ್ಯದಲ್ಲಿ ಹೇಳಿದ್ದಾರೆ. ಎಷ್ಟು ದೊಡ್ಡ ಸಮಸ್ಯೆ ನಿಮಗೆ ಬಂದರೂ ನಿಮಗೆ ಜ್ವಾಲೆಯು ಅದನ್ನು ಮುಳುಗಿಸಲು ನಿಮಗೆ ಸಾಧ್ಯವಿಲ್ಲ. ಸಾಲದ ಬಾಧೆಯಾಗಲಿ, ರೋಗವಾಗಲಿ, ಉರಿಯುವ ಜ್ವಾಲೆಯಾಗಲಿ ನಿನ್ನನ್ನು ಮುಳುಗಿಸಲು ಆಗುವುದಿಲ್ಲ. ನೀನು ಕುಗ್ಗಿ ಹೋಗುವುದಿಲ್ಲ. ಕಾರಣ ದೇವರು ನಮ್ಮ ಜೊತೆ ಇದ್ದಾರೆ. ದೇವರ ವಾಕ್ಯ ನುಡಿಯುತ್ತಿದೆ, ಬೆಂಕಿಯಲ್ಲಿ ಸುಡುವ ಅನುಭವವಾದರೂ, ದಹಿಸುವ ಜ್ವಾಲೆ ನಿನ್ನ ಮುಂದೆ ಬಂದು ನಿಂತರೂ ನೀನು ಸೋತು ಹೋಗುವುದಿಲ್ಲ. ಕಾರಣ ನಿನ್ನ ಜೊತೆ ದೇವರಿದ್ದಾರೆ. ಹಲ್ಲೆಲೂಯಾ. ನಾನೇ ಇರುವೆ ನಿನ್ನ ಸಂಗಡ ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರಿಯರೇ, ಕಳೆದ ಕಾಲದಲ್ಲಿ ಅನೇಕ ಸಮಸ್ಯೆಗಳಲ್ಲಿ ವಿಶ್ವಾಸದಿಂದ ಮುಂದೆ ಸಾಗಲು ಧೈರ್ಯ ಲಭಿಸಿದ್ದು 1000 ಜನ ನಮ್ಮ ಎಡಬಲ ಇದ್ದಾರೆ ಎಂದಲ್ಲ, ದೇವರು ನಿನ್ನ ಜೊತೆ ಇದ್ದುದರಿಂದ. ಹಳೆಯ ಒಡಂಬಡಿಕೆಯಲ್ಲಿ ಜೋಸೆಫನ ಕುರಿತು ಹೇಳಿದ್ದಾರೆ, ದೇವರು ಜೋಸೆಫನ ಸಂಗಡ ಇದ್ದರು ಎಂದು. ಹಾಗೆ ಅನೇಕ ಬಾರಿ ಬೈಬಲ್ ಗ್ರಂಥದಲ್ಲಿ ಲಿಖಿತವಾಗಿದೆ. ಅದು ದೇವರು ಜೊತೆ ಇರುವ ಗುರುತಾಗಿದೆ. ಹಲ್ಲೆಲೂಯಾ. ನಾವು ಕಳೆದ ಘಟನೆಯನ್ನು ಚಿಂತಿಸಿದರೆ ಅರ್ಥವಾಗುತ್ತದೆ. ಅನೇಕ ಸಮಸ್ಯೆಗಳು, ಕಷ್ಟಗಳು, ಅದನ್ನು ನಾವು ಹೇಗೆ ಫೇಸ್ ಮಾಡಿದ್ದೆವು ಎಂದು ನಮಗೆ ತಿಳಿಯದು. ಒಂದು ಅದ್ಭುತವಾಗಿ ಗೋಚರಿಸುತ್ತದೆ. ಪ್ರಿಯರೇ, ದೇವರು ನಮ್ಮ ಜೊತೆ ಇದ್ದರಿಂದ, ನಮ್ಮ ದೇವರು ನಮ್ಮ ಜೊತೆ ಇದ್ದು, ನಮ್ಮ ಮಕ್ಕಳ ಜೊತೆ ಇದ್ದು, ನಮ್ಮ ತಲೆಮಾರಿನಲ್ಲಿ ಜೊತೆ ಇರುತ್ತಾರೆ. ಹಲ್ಲೆಲೂಯಾ. ನಮ್ಮನ್ನು ರಕ್ಷಿಸುತ್ತಾರೆ. ನಮ್ಮ ಮಕ್ಕಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಪ್ರತಿನಿತ್ಯ ಪ್ರಾರ್ಥಿಸಿರಿ. ಪ್ರಿಯರೇ, ನಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ತಲುಪುತ್ತಾರೆ. ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.